ಸರ್, ಇದೆಲ್ಲದರ ನಡುವೆ ಅಂದರೆ ಅವತ್ತಿನ ಸಂದರ್ಭಕ್ಕೆ ಈಗ ಹಿಂದೆ ಕೆಲವು ದಿನಗಳ ಹಿಂದೆ ಆದಂಥ ಬೆಳವಣಿಗೆ ನೋಡಿ ಸುದೀಪ್ ಸರ್ ಕೂಡ ಒಂದು ಅರ್ಧ ಎಕರೆ ಜಮೀನನ್ನು ಖರೀದಿ ಮಾಡಿದ್ದೀವಿ. ಅದನ್ನು ಸದ್ಯಕ್ಕೆ ಒಂದಲ್ಲೇನೋ ಅಡಿಗಲ್ಲು ಸಮಾರಂಭ ಮಾಡುವಂಥದ್ದು ಅದೆಲ್ಲವೂ ಕೂಡ ಪ್ಲಾನ್ ಆಗ್ತಾ ಇತ್ತು. ಅದರ ಬಗ್ಗೆ ನೀವೀಗೇನು ಹೇಳ್ತೀರಿ? ನೀವು ಎಲ್ಲ ಚರ್ಚೆ ಮಾಡಿದ್ರೆ ಅಭಿಮಾನಿಗಳ ಜೊತೆ ಏನಾದ್ರು ಚರ್ಚೆ ಆಯ್ತಾ? ಅದನ್ನು ಹೇಗೆ ಅಂತ ಒಂದು ದಾರ್ಶನಿಕ ಕೇಂದ್ರ ಮಾಡೋಂಥ ಪ್ಲಾನ್ ಇತ್ತಲ್ಲ ಅದಕ್ಕೆ. ಸರ್, ಸುದೀಪ್ ಅವರು ಪಾಪ ಮಾಡ್ತಾ ಇದ್ದಾರೆ ಅಂತ ಶ್ರೀನಿವಾಸ್ ಹೇಳಿದ್ರು. ನಮಗೆ ಸುದೀಪ್ ಅವರು ಅವತ್ತು ಪಾಪ ಇಷ್ಟೊತ್ತಿಗೆ ಸರ್ಕಾರ ಗಿಂಚಿತ್ರಿ ಅಂತ ಅವರು ಹೇಳಿದ್ರು. ಅವ್ರು ಮಾಡ್ತಾವ್ರಲ್ಲ ಅರ್ಧ ಎಕರೆ ತೊಗೊಂಡು ತುಂಬ ಖುಷಿ ಆಯಿತು. ಅವ್ರು ಮಾಡಿಕೊಂಡ್ರೆ ನಾವು ಬೇಡ ಅಲ್ಲ ಸರ್. ನನಗೆ ಅಲ್ಲಿ ಅಂತ್ಯಕ್ರಿಯೆ ಆದ ಜಾಗಕ್ಕೆ ಬೇಕು ಅಂತ ಸರ್. ಈ ರೀತಿ ನಂಗೆ ಬೇರೆ ಜಾಗ ಮಾಡಬೇಕು ಅಂದರೆ ನನ್ನ ಸ್ನೇಹಿತ ದೇವನಹಳ್ಳಿಲಿ ನಮ್ಮ ರೈತ ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾರೆ, ಅವರೇ ನಿಮಗೆ ಜಾಗ ಕೊಡ್ತೀನಿ ಕೇಶವ ಅಂತ. ನಿಮಗೆ ದೇವನಹಳ್ಳಿ ಸರ್ಕಲ್ ವಿಷ್ಣು ಸರ್ ಸ್ಟ್ಯಾಚ್ಯೂ ಇದಕ್ಕೆ ನಾನು ಜಾಗ ಕೊಡ್ತೀನಿ, ನಾನು ಪರ್ಚೇಸ್ ಮಾಡ್ಕೊ. ಆ ಥರ ಕರ್ನಾಟಕದಲ್ಲಿ 100 ಕಡೆ ಜಾಗ ಕೊಡೋಕೆ ರೆಡಿ ಇದ್ದಾರೆ. ತುಂಬ ಎಲ್ಲರೂ ಇದ್ದಾರೆ. ಪಾಪ ಯಾರು ಅಂತ ಹೇಳಿದೆ ಸುದೀಪ್ ಅವ್ರು ಮಾಡ್ತಾರೆ, ಖುಷಿ ಆಗ್ತದೆ. ಅಲ್ಲಿಂದಲೇ 3-4 ಕಿಲೋಮೀಟ್ರ್ ಅಂತ ನಿಜವಾಗ್ಲೂ ಖುಷಿ ಆಗ್ತದೆ. ಅವರು ನಿಜವಾಗ್ಲೂ ಅವ್ರಿಗೆ ಈ ಒಂದು ಒಳ್ಳೆ ಮನಸ್ಸು ಮಾಡಿದ್ದಾರೆ. ಅದಕ್ಕೆ ಒಳ್ಳೇದಾಗಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್, ಈಗ ಸದ್ಯಕ್ಕೆ ಎಲ್ಲ ಬೆಳವಣಿಗೆಗಳಾಯಿತು. ಇವತ್ತು ಒಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಸೊ ನಿಮಗೆ ಫಸ್ಟ್ ಈ ಆದೇಶ ಈ ರೀತಿ ಆಗಿದೆ ಅಂತ ಅಂದಾಗ ಏನು ಅನ್ನಿಸ್ತು? ಇದನ್ನು ಹೆಂಗೆ ಮತ್ತೆ ಮುಂದೆ ಒಂದು ಒಳ್ಳೆ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೋದು ಅಂತ ಅನ್ನಿಸ್ತು ಅಂತ ಏನೋ ಮನಸ್ಸು ಮಾಡಿದೆ. ಏನೋ ದೇವ್ರ ಮೇಲೆ ದೇವರೊಂದು ಕರುಣೆ ತೋರಿಸಿದೆ ಅಂದ್ಕೊಂಡೆ. ನಿಜವಾಗ್ಲೂ ಸರ್ಕಾರ ಏನಾದ್ರು, ಯಾಕೆಂದರೆ ಇದು ವಿಷ್ಣು ಸರ್ಗೊಂದು ಒಳ್ಳೆ ರೀತಿ ಮಾಡಬೇಕು ಅಂತ ಅದೇ ಆಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಸಿದ್ದರಾಮಯ್ಯ ಪಾಪ ಯಾವತ್ತು ಸರ್ಕಾರದಲ್ಲಿ ಇಡೀ ಸರ್ಕಾರದಲ್ಲಿ ಯಾರೂ ಇದು ಮಾಡಿಲ್ಲ. ಅದನ್ನು ಒಂದು ಮಾಡಿಕೊಡ್ಬೇಕು ಅಂತ ನಾನು, ಯಾಕೆಂದರೆ ನಾವು ದೇವ್ರ ಪ್ರಾರ್ಥನೆ ಮಾಡ್ತೀವಿ. ಇದು ಬಿಟ್ಟು ನಾವು ಹೋರಾಟ ಪಾಪ ಅಭಿಮಾನಿಗಳನ್ನ ಕರ್ಕೊಂಬಂದು ದೂರ ಅವೆಲ್ಲ ಮಾಡಲ್ಲ. ಯಾಕೆಂದರೆ ಎಲ್ಲ ಅಭಿಮಾನಿಗಳ ಶಾಂತ ರೀತಿಯಿಂದ ವರ್ತಿಸಬೇಕು. ಯಾರೋ ಕೆಲವರು ಕಿಡಿಗೇಡಿಗಳಿಂದ ಡೈವರ್ಟ್ ಮಾಡ್ತಾರೆ. ಕೆಲವರು ಸುಮ್ಮನೆ ವಾಟ್ಸಪ್ ಮುಖಾಂತರ, ಟ್ವಿಟ್ಟರ್ ಮುಖಾಂತರ, ಆಮೇಲೆ ಇನ್ನು ಕೆಲವು ಕಿಡಿಗೇಡಿಗಳನ್ನ ಡೈವರ್ಟ್ ಮಾಡ್ತಾರೆ. ದಯವಿಟ್ಟು ಅಂತ ಅವಕಾಶ ಮಾಡಬೇಡಿ. ಎಲ್ಲರೂ ಇಲ್ಲಿ ಯಾರೂ ಲೀಡ್ರ್ ಇಲ್ಲ, ಎಲ್ಲ ಅಭಿಮಾನಿಗಳೇ. ದಯವಿಟ್ಟು ಆ ವಿಷಯದಲ್ಲಿ ನಾನು ಆಗ್ತೀನಿ, ನೀನು ಎಲ್ಲ ಸುಳ್ಳು ಹೇಳೋದು ಬಿಟ್ಬಿಟ್ಟು ಒಂದೊಳ್ಳೆ ರೀತಿ ಸಾರ್ ಸಮಾಧಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡೋಂಥ ಸರ್ಕಾರಕ್ಕೆ ಮಾಡಿಕೊಡ್ಲಿ ಅಂತ ಮನವಿ ಮಾಡೋಣ. ಬೇರೆ ಯಾವ ರೀತಿ ಯಾರು ಸುಮ್ಮನೆ ಉಡಾಫೆ ಮಾತಾಡೋದು ಮಾಡಬೇಡಿ. ನಾನು ದಯವಿಟ್ಟು ಮನವಿ ಮಾಡ್ತೀನಿ. ಎಸ್, ಫೈನಲಿ ನೀವು ಅಂದರೆ ಶಿವಣ್ಣವ್ರ ನೇತೃತ್ವದಲ್ಲಿ ಅಥವಾ ಕುಟುಂಬದವರ ನೇತೃತ್ವದಲ್ಲಿ ಅಂದರೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡುವಂಥದ್ದು, ಸಿ ಎಂ ಅವ್ರನ್ನ ಭೇಟಿ ಮಾಡುವಂಥದ್ದು, ಮನವಿ ಮಾಡುವಂಥ ಸಾಧ್ಯತೆಗಳು ಮತ್ತು ಪ್ಲ್ಯಾನ್ಗಳು ಯಾವಾಗ ಆಗ್ಬೋದು ಅಂತ? ಅತಿ ಶೀಘ್ರದಲ್ಲಿ ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕ ಸಂಘ ರೆಡಿ ಇದೆ. ಲೆಟರ್ ಟೈಪ್ ಮಾಡಿದರೆ ಕಟ್ಟಿದೆ. ಶಿವಣ್ಣನ ಜೊತೆಲಿರ್ತಾರೆ. ಕುಟುಂಬದವರು ಅವರು ಮನೇಲಿ ಆಲ್ರೆಡಿ ಮೈಸೂರು ಕೊಟ್ಟಿದ್ದಾರೆ. ಅವರ ಪಾಪ ಅಲ್ಲಿದ್ದಾರೆ. ಅವ್ರು ಇದಕ್ಕೆ ಯಾವ ರೀತಿಯೂ ಅಬ್ಜೆಕ್ಷನ್ ಇಲ್ಲ. ಪಾಪ ಅವ್ರೇನೋ ಅವ್ರಿಗೆ ಗೊತ್ತು, ಅವ್ರಿಗೆ ನೋವಲ್ಲಿದ್ದಾರೆ. ಅವ್ರು ಪದೇ ನಾವು ಹೇಳೋದು ನಮ್ಗೆ ಇಷ್ಟ ಆಗಲ್ಲ. ಅವ್ರು ಬರ್ತಾರೆ, ಅವ್ರು ಮಾಡಿಕೊಡ್ಬೇಡಿ ಅಂತ ಯಾವತ್ತೂ ಒಂದಿಲ್ಲ. ಅವ್ರು ಯಾವತ್ತು ಮಾಡಿಕೊಟ್ರೆ ಸರ್ಕಾರ ಮಾಡಿಕೊಟ್ರೆ ಇನ್ನೂ ಖುಷಿ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರಿಗೆಲ್ಲೋ ಒಂದು ಕಡೆ ಮುಜುಗಾರ, ಅಲ್ಲೂ ಕೊಟ್ಟು ಇಲ್ಲಿ ಕೇಳಿದ್ರೆ ಅವ್ರು ಕೇಳಿದ್ರೆ ತಪ್ಪಾಗುತ್ತೆ ಅಂತ ಆ ಮುಜುಗಾರದಲ್ಲಿ ಇದ್ದಾರೆ, ಬಿಟ್ಟರೆ ಬೇರೆ ಏನಿಲ್ಲ. ಈ ವಿಷಯದಲ್ಲಿ ಸಂಪೂರ್ಣ ಎಲ್ಲರೂ ಒಂದೇ ಅಂತ್ಯ ಸಂಸ್ಕಾರ ಜಾಗದಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡಿ.